ಶರದ್ಪುರ ನಾಯಕ್. ಇದಕ್ಕೆ ರಿಲೇಟೆಡ್ ಅಷ್ಟೇ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಐನೂರು ಹೋಬಳಿ ಮಳಲ್ಗೊಪ್ಪ ಗ್ರಾಮ ಸರ್ವೆ ನಂಬರ್ 2ರಲ್ಲಿನ ಜಮೀನು 1950ರಿಂದ ತಪ್ಪಾಗಿ ಮಂಜೂರಾತಿ ಆಗಿದೆ. ಅದಕ್ಕೆ ತನಿಖಾ ತಂಡ ರಚನೆ ಆಗಿದೆ ಅಂತ ಹೇಳಿದರೆ, ಅದರ ವಿಚಾರವಾಗಿ ನಾನು ಮಾನ್ಯ ಕಂದಾಯ ಸಚಿವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಮಗೆ ಒಂದೇ ಒಂದು ಈ ವಿಚಾರದಲ್ಲಿ ಇವರು ಹೇಳಿರ್ತಕ್ಕಂಥದ್ದು ಗ್ರಾಮದ ಸರ್ವೆ ನಂಬರ್ ಲಾಸ್ಟ್ ಪ್ಯಾರಾದಲ್ಲಿ ಸರ್ವೆ ನಂಬರ್ 2ರ ಜಮೀನು ಮಂಜೂರಾತಿ ತನಿಖೆಗೆ ಆದೇಶವಿದ್ದರೂ ಪೋಡಿ, ನೋಂದಣಿ, ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಿನಡಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಕಾನೂನಿನಡಿಯಲ್ಲಿ ಅಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು 21/12/1993ರಲ್ಲಿ DC ಒಂದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅದು RTCಯಲ್ಲೂ ಎಂಟ್ರಿ ಇದೆ, ತಡೆಯಾಜ್ಞೆ ಅನ್ನೋದಿದೆ. ಆದರೂ ಸಹ ಜಮೀನು ಮಾರಾಟ ಮಾಡೋದಕ್ಕೆ ಆದೇಶ ಮಾಡೋ ಇದಕ್ಕೆ ಉಪನೋಂದಣಿ ಅಧಿಕಾರಿಗಳಿಗೂ ಆ ದಿನದಲ್ಲಿ DC ಕಳಿಸಿದ್ದಾರೆ. ಆದರೂ ಸಹ ಇದಕ್ಕೆ ಹೇಗೆ ನೀವು ಕಾನೂನು ಇದಕ್ಕೆ ಉಲ್ಲಂಘನೆ ಆಗೋದಿಲ್ವಾ ಅಧ್ಯಕ್ಷರೇ? ಒಂದು ಅಧ್ಯಕ್ಷರೇ, ಭೂ ನ್ಯಾಯ ಮಂಡಳಿ ಆದೇಶ 84-85ರಲ್ಲಿ ಇದೇ ಏನು ಒಂದು ಸಂಘಕ್ಕೆ ಮಂಜೂರಾತಿ ಆಗಿತ್ತು, ಅದನ್ನು 1971ರಲ್ಲಿ ಸ್ಪೆಷಲ್ DC ಹಿಡುವಳಿದಾರರನ್ನು ವಜಾ ಮಾಡಿ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಸಹ ಪೇಪರಲ್ಲಿ ವಜಾ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಇರುತ್ತೆ. ನಂತರದಲ್ಲಿ ಭೂ ನ್ಯಾಯ ಮಂಡಳಿಗೆ ಹೋಗ್ತಾರೆ ಆ ಸಂಘದಲ್ಲಿ ಅವರು ಆದೇಶ ತೆಗೆದುಕೊಂಡು ಬರ್ತಾರೆ, ಅವ್ರ ಪರವಾಗಿ ಆದೇಶ ತೆಗೆದುಕೊಂಡು ಬರ್ತಾರೆ ಭೂ ನ್ಯಾಯ ಮಂಡಳಿಯಲ್ಲಿ. ನಂತರದಲ್ಲಿ ಅಧ್ಯಕ್ಷರೇ 1998ರಲ್ಲಿ ಇದಕ್ಕೆ ಲಿಕ್ವಿಡೇಟರ್ ನೇಮಕಾತಿ ಆಗುತ್ತೆ. ಲಿಕ್ವಿಡೇಟರ್ ನೇಮಕಾತಿ ಆದ ನಂತರದಲ್ಲಿ ರಿಟ್ ಪಿಟಿಷನ್ಗೆ ಹೋಗ್ತಾರೆ ಅಧ್ಯಕ್ಷರೇ. ಈ ಸಂಘದಲ್ಲಿ 85ನೇ ಇದರಲ್ಲಿ ಆ ಸಂಘದ ಮೇನ್ ಇವರು ಸಂಘನೆ ವಜಾ ಆಗಿರುತ್ತೆ. ಇಲ್ಲ ಅಧ್ಯಕ್ಷರೇ, ಇದು ಇಲ್ಲ, ಇದು ಬರ್ಬೇಕು ಅಧ್ಯಕ್ಷರೇ. ಇದು ನ್ಯಾಯ ಸಿಗೋದು ಹೇಗೆ ಅಧ್ಯಕ್ಷರೇ? ಇಲ್ಲ, ಉತ್ತರ ನಾನು ಕೇಳ್ತಿದ್ದೀನಿ. ಇದು 3ನೇ ಸಾರ ಇದು ಸರಿಯಾಗಿ ಆಗ್ತಾ ಇಲ್ಲದಕ್ಕೆ ನಾನು ಗಮನಕ್ಕೆ ತರ್ತಾ ಇರೋದು. ನಾನು ಎಲ್ಲರಿಗೂ 5 ನಿಮಿಷ ಕೊಟ್ಟಿದ್ದೀರಾ, ನಾನು 3 ನಿಮಿಷನೂ ಆಗಿಲ್ಲ ಇನ್ನು ನಂದು. 1985ರಲ್ಲಿ ಸಂಘ ವಜಾ ಆಗಿದೆ ಅಧ್ಯಕ್ಷರೇ. ಇದು ಆ ಸಂಘಕ್ಕೆ ಹೇಗೆ ಮರಳಿ ಆದೇಶ ಆಯಿತು ಒಂದ್ ಕಡೆಗೆ, ಕೊನೆಗೆ ಆ ಸಂಘದ ಪರವಾಗಿ ಬೇರೆಯವರು 1999ರಲ್ಲಿ ಲಿಕ್ವಿಡೇಟರ್ ನೇಮಕಾತಿ ಆಗಿದ್ದದನ್ನು ವಜಾ ಮಾಡಿ ಅಂತೇಳಿ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ. ಹೈಕೋರ್ಟಲ್ಲೂ ಸಹ ಅವ್ರ ಕೇಸು ವಜಾ ಆಗುತ್ತೆ ಅಧ್ಯಕ್ಷರೇ. ಇಷ್ಟೆಲ್ಲ ಕಾನೂನಲ್ಲಿ ಆದ ಮೇಲೂ ಸಹ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಧ್ಯಕ್ಷರೇ? ಇದಾಗ್ತಿರೋದು ಒಂದು ಅಧ್ಯಕ್ಷರೇ. ನಾವು ಎಲ್ಲಾದರೂ ಇವತ್ತು ನಮ್ಮಲ್ಲಿ ಜಂಗಲ್ ಖರಾಬ್ ಅಂತಿದೆ. ಇವಾಗ ಪೌತಿ ಖಾತೆಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ NOC ಕೇಳ್ತಿದ್ದಾರೆ, ತಹಶೀಲ್ದಾರ್ಗಳು. ಫಾರೆಸ್ಟ್ ಇಂದ NOC ತನ್ನಿ, ನಿಮ್ಮ ಪೌತಿ ಖಾತೆ ಮಾಡ್ಕೊಡ್ತೀವಿ ಅಂತೇಳಿ. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯನ ಅಧ್ಯಕ್ಷರೇ? ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾಕೆ ಈ ರೀತಿ ತಪ್ಪು ಆದೇಶ ಆಗ್ತಾ ಇದೆ ಅಂತೇಳಿ ದಯವಿಟ್ಟು ತುಂಬಾ ಬದ್ಧತೆ ಇರತಕ್ಕಂತ ನಮ್ಮ ಸಚಿವರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರಿಗೂ ನೀವು ಒಂದು ನ್ಯಾಯ ಸರ್ಕಾರಿ ಜಂಗಲ್ ಖರಾಬ್ದವ್ರಿಗೂ ಕೊಡ್ತೀವಿ, ಅವ್ರು ಮಾಡಿದ್ದೇ ಸರಿ ಅನ್ನೋದಾದ್ರೆ ಓಕೆ. ಅಲ್ಲಿರ್ತಕ್ಕಂಥ ಚಲವಾದಿ ಸಮಾಜ, ಆ ಚಲವಾದಿ ಸಮಾಜದವರು ಎಷ್ಟು 50 ವರ್ಷದಿಂದ ಜಮೀನ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಅದೇ ನ್ಯಾಯ ಕೊಡಿ. ಇನ್ನು ಜಮೀನ್ ಇದೆ ಅಲ್ಲಿ, ಅವ್ರಿಗೊಂಥರ ನ್ಯಾಯ, ಇವ್ರಿಗೊಂಥರ ನ್ಯಾಯ. ಇದ್ಯಾವ ನ್ಯಾಯ ಅಧ್ಯಕ್ಷರೇ? ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇದು 4ನೇ ಬಾರಿ ಮಾನ್ಯ ಸದಸ್ಯರು ವಿವಿಧ ಅಧಿವೇಶನಗಳಲ್ಲಿ ಈ ವಿಷಯ ಸೆಳೆದಿರುವಂತಹದ್ದು ಗಮನ. ಈಗ ವಿಷಯ ಇಷ್ಟೇ, ತನಿಖೆ ನಡೆದಿದೆ, ತನಿಖೆ ಪ್ರಗತಿಯಲ್ಲೂ ಕೂಡ ಇದೆ, ತನಿಖೆ ನಿಂತಿಲ್ಲ. ತನಿಖೆ ಪೂರ್ಣ ಆಗಬೇಕು. ತನಿಖೆ ಪೂರ್ಣ ಆದರೆ ಅಂತಿಮವಾಗಿ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮಾನ್ಯ ಸದಸ್ಯರು ಕೇಳ್ತಾ ಇರೋದು, ತನಿಖೆ ನಡೆಯುವಾಗ ಪರಬಾರೆ ಮತ್ತೊಂದು ನಡೀತಾ ಇದೆ, ಅದನ್ನು ನೀವು ತಡೆ ಹಿಡಿಯಬೇಕು ಅಂತ ಮಾನ್ಯ ಸದಸ್ಯರು ಹೋದ ಅಧಿವೇಶನದಲ್ಲೂ ಅದೇ ವಿಷಯವನ್ನು ಕೇಳಿದ್ರು, ಈಗಲೂ ಅದೇ ಕೇಳ್ತಾ ಇದ್ದಾರೆ. ಏತನ್ಮಧ್ಯ ಬದಲಾವಣೆಗಳಿಗೆ ನೀವು ಅವಕಾಶ ಕೊಟ್ಟಿರೋದು ತಪ್ಪು, ಬದಲಾವಣೆಗಳು ಆಗಬಾರ್ದು ಅಂತ. ನಾನು ಹೋದ ಬಾರಿನೇ ನಮ್ಮ ತನಿಖಾಧಿಕಾರಿಗಳ ಹತ್ರನೂ ಮಾತಾಡಿದ್ದೆ. ತನಿಖೆ ಪೂರ್ಣ ಆಗೋವರೆಗೆ ನಾವು ಅವರ ರೈಟ್ಸನ್ನು ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಮಾನ್ಯ ಸದಸ್ಯರು ಇಲ್ಲ, ನಾನು 2ರಲ್ಲಿ 1 ಕೆಲಸ ಮಾಡಿಸ್ತೇನೆ ಅಧ್ಯಕ್ಷರೇ, ಇಲ್ಲ ಅದನ್ನ ಮತ್ತೆ ಪರಬಾರೆ ಖಾತೆ ಬದಲಾವಣೆ ಆಗೋದನ್ನ ತಡೆ ಹಿಡಿಯಿರಿ ತನಿಖೆ ಮುಗಿಯೋವರೆಗೆ, ಅಥವಾ ತನಿಖೆಯನ್ನಾದರೂ ಇಮಿಡಿಯೇಟ್ ಆಗಿ ಮುಗಿಸಿ. 2ರಲ್ಲಿ 1 ಮಾಡಬೇಕು ಅಂತ ಸೂಚನೆ ಕೊಡ್ತೇನೆ. ಇಲ್ಲ ಅಧ್ಯಕ್ಷರೇ, ನಾನು ಒಂದು ರಿಕ್ವೆಸ್ಟು, 21/12/1993ರಲ್ಲಿ DC ಕೊಟ್ಟಿರ್ತಕ್ಕಂಥ ತಡೆಯಾಜ್ಞೆ ಏನಾಗಿದೆ? ತೆರವಾಗಿದೆಯಾ? ಅದು ತೆರವಾಗಿದ್ರೆ ಮಾಡಿ ಮುಂದುವರಿಸಿ. RTCಯಲ್ಲಿ ಎಂಟ್ರಿ ಇದೆ ಈಗಲೂ ಸಹ, ಮತ್ತೆ ಅವ್ರ ಜಮೀನೆಲ್ಲ ಮಾರಾಟ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟವಾದ ಆದೇಶ ಇಲ್ಲಿ ಸ್ಪಷ್ಟವಾದ ಆದೇಶ ಇದೆ. ಸಮಯದ ಹಿತದೃಷ್ಟಿಯಿಂದ ನಾನು ಅವರಿಗೆ ವಿವರಣೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆ ರೀತಿಯಾಗಿ ಆರ್ಡರ್ ಮಾಡುವಂತಹದ್ದು ನಮ್ಮ ಕಂದಾಯ
ಅಧಿಕಾರಿಗಳಿಗೆ ಇಲ್ಲ. ಆ ರೀತಿ ತಡೆ ಆಜ್ಞೆ ಕೊಡುವಂತಹದ್ದು ಸಾಮಾನ್ಯವಾಗಿ ಸಿವಿಲ್ ನ್ಯಾಯಾಲಯಗಳಿಗೆ ಇರುತ್ತೆ. ಆದರೂ ನಾವು ಕೊಡ್ತೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಕೊಡ್ತೇವೆ. ಆದರೆ ಕಾನೂನು ಪ್ರಕಾರವಾಗಿ ನಿಜವಾಗಿ ಸ್ಟ್ರಿಕ್ಟ್ಲಿ ಆಸ್ ಪರ್ ಲಾ ನಾವು ಆರ್ಬಿಟ್ರರಿಯಾಗಿ ಎಂಬಾರ್ಗೋವನ್ನು ಇಂಪೋಸ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಮಾಡ್ತೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ನಾನು ಉತ್ತರದಲ್ಲಿ ಅದೇ ಹೇಳಿದ್ದೇನೆ, ಆ ರೀತಿ ತಡೆ ಆಜ್ಞೆಗಳನ್ನು ಆರ್ಬಿಟ್ರರಿಯಾಗಿ ನಮಗೆ ಕೊಡಲಿಕ್ಕೆ ಬರೋದಿಲ್ಲ ಅಂತ. ಬಟ್ ಆದರೂ ಕೂಡ ಕೆಲವು ಪ್ರಕರಣದಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ತೇವೆ, ಇಲ್ಲ ಅಂತಲ್ಲ. ಮಾನ್ಯ ಸದಸ್ಯರು ಹೇಳಿರೋದನ್ನ ಮತ್ತೆ ನಾನು ಉತ್ತರ ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲ, ಎನ್ಕ್ವೈರಿ ಫೈನಲ್ ಆಗಿ ಕನ್ಕ್ಲೂಡ್ ಆಗಿ ಒಂದು ತೀರ್ಮಾನಕ್ಕೆ ಬರಬೇಕು, ಅದು ಸರಿನಾ ತಪ್ಪ ಅನ್ನುವಂಥದ್ದು. ಇಲ್ಲ, ಇನ್ ದ ಮೀನ್ ಟೈಮ್ ಏನು ಬದಲಾವಣೆಗಳು ಆಗದಾಗೆ ತಡೆ ಮಾಡುವಂತಹದನ್ನ ಮಾಡ್ತೇವೆ. ಎರಡರಲ್ಲಿ ಒಂದನ್ನು ಮಾಡ್ತೇವೆ. ಎಸ್ ಟಿ ಸೋಮಶೇಖರ್, ಎರಡರಲ್ಲಿ ಯಾವ್ದು ಮಾಡ್ತೀರಾ ಕರೆಕ್ಟ್ ಆಗಿ ಹೇಳಿಲ್ಲ ಸರ್. ಎಸ್ ಟಿ ಸೋಮಶೇಖರ್, ಸನ್ಮಾನ್ಯ ಅಧ್ಯಕ್ಷರೇ, ನಾಳೆ ಕರೆಸ್ತೇನೆ ಅವರು. ಸರಿ ಸರ್. ನನ್ನ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತಿಯ ಪ್ರಾಬ್ಲಮ್ಸ್ ರೆವಿನ್ಯೂ ಮಂತ್ರಿಗೆ ಗಮನ ಸೆಳೆದಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ.